ಆ ಆ ಕನ್ನಡನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ, ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತ್ತಲಿಯೆಲ್ಲೆಲ್ಲೂ ಆನಂದ, ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀಗಂಧ, ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲಿ ಕಾಡಲಿ ಕಲಕಲ ಹರಿಯುತ್ತ. ಸಂಘ ಆಟೋ ಚಾಲಕರ ಸಂಘದ ವತಿಯಿಂದ ಈ ಒಂದು ನಿಯೋಜನೆಯನ್ನು ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆ ಮತ್ತು ಈ ಒಂದು ಕನ್ನಡ ರಾಜ್ಯೋತ್ಸವ ಬಗ್ಗೆ ಏನು ಹೇಳ್ತಿದ್ದೀರಾ ಸರ್? ಏನು ಈ ದಿನ ಕನ್ನಡ ರಾಜ್ಯೋತ್ಸವ ಏನಿಲ್ಲ ನಡೆಸ್ಕೊಡ್ತಾ ಇದ್ದಾರೋ ಇದೊಂದು ಐತಿಹಾಸಿಕ ಒಂದು ರಾಜ್ಯೋತ್ಸವ ಆಗಿರಬೇಕು. ಇನ್ನೊಂದು ನಮ್ಮ ದೊಡ್ಡನೆಕುಂದಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಇದೇ ಥರ ಗ್ರ್ಯಾಂಡಾಗಿ ಅಣ್ಣಮ್ಮ ದೇವಿಯನ್ನು ತೊಗೊಂಡು ಬಂದು ಜೈ ಭುವನೇಶ್ವರಿ ಕನ್ನಡ ಸಂಘದಿಂದ ಈ ಒಂದು ರಾಜ್ಯೋತ್ಸವವನ್ನು ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಆಟೋ ಚಾಲಕರಿಗೂ ಗ್ರಾಮಸ್ಥರಿಗೂ ಗ್ರಾಮಕ್ಕೂ ಒಳ್ಳೆಯದಾಗಲಿ ಅಂತ ಆ ತಾಯಿ ಅಣ್ಣಮ್ಮನಲ್ಲಿ ಕೋರ್ತಾ ಇದ್ದೀನಿ, ಹಾಗೂ ಭುವನೇಶ್ವರಿಯಲ್ಲಿ ಕೋರ್ತಾ ಇದ್ದೀವಿ. ಇದು ಮಿಥುನ್ ರೆಡ್ಡಿ ಸರ್ ಅವರ ಮಾತು ಕನ್ನಡ ರಾಜ್ಯೋತ್ಸವ ಬಗ್ಗೆ. ಈಗ ಪ್ರಕಾಶ್ ರೆಡ್ಡಿ ಅಣ್ಣವರು ನಮ್ಮ ಜೊತೆ ಇದ್ದಾರೆ. ಒಂದು
ಪ್ರಕಾಶ್ ಅಣ್ಣ ಅವರು ಇದ್ದಾರೆ. ಒಂದು ಕನ್ನಡೋತ್ಸವದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಲಿ, ಇದೇ ಥರ ಹಬ್ಬವನ್ನು ಆಚರಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ, ಜೈ ಜೈ ಹಿಂದ್. ಇದು ಕನ್ನಡಿಗರ ಬಗ್ಗೆ ಬಹಳ ವಿಶ್ವಾಸದಾಯಕವಾದ ಕನ್ನಡ ಬಗ್ಗೆ ಮಾತಾಡ್ತಕ್ಕಂಥ ಮಾತು. ಈಗ ಮುಖ್ಯ ಗಣ್ಯ ವ್ಯಕ್ತಿಗಳ ಮುಖಂಡರಾದಂಥ ದೊಡ್ಡನಕುಂದಿ ಭಾಗದ ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘ ದೊಡ್ಡನಕುಂದಿ ಅವರ ವತಿಯಿಂದ ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವನ ಮಾಡ್ತಿದ್ದಾರೆ. ಒಂದು ಆಟೋ ಚಾಲಕರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ವಿಶೇಷತೆ ಇತ್ತು, ಈ ಒಂದು ಕನ್ನಡ ರಾಜ್ಯೋತ್ಸವ ಬಗ್ಗೆ ಅವರನ್ನೇ ನೇರವಾಗಿ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಜೈ ಭುವನೇಶ್ವರಿ. ನನ್ನ ಹೆಸರು ಸಂತೋಷ್ ಅಂದ್ಬಿಟ್ಟು. ಜೈ ಭುವನೇಶ್ವರಿ ಆಟೋ ಚಾಲಕರು ಹಾಗೂ ದೊಡ್ಡನಕುಂದಿ ಗ್ರಾಮಸ್ಥರು. ಇದು 2ನೇ ವರ್ಷ ಅಣ್ಣಮ್ಮನ ಉತ್ಸವ ನಡೀತಾ ಇರೋದು. ಅದ್ದೂರಿಯಾಗಿ ನಡೀತಾ ಇದೆ. ಜನಗಳು, ನಮ್ಮ ಗ್ರಾಮಸ್ಥರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೂ ನಮ್ಮ ಆಟೋ ಚಾಲಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ಹಿಂಗೆ ನಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ನನ್ನ 2 ಮಾತನ್ನು ಮುಗಿಸ್ತೀನಿ.
ಇದು ಆಟೋ ಚಾಲಕರ ಮಾತು. ಬಹಳ ವಿಶೇಷವಾಗಿತ್ತು. ಇವತ್ತು ಒಂದು ಗಣರಾಜ್ಯೋತ್ಸವನ ಅರ್ಥಪೂರ್ಣವಾಗಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಮುಖಂಡರಿದ್ದಾರೆ, ಅವರು ಸಹ ಏನೆಲ್ಲ ಮಾತಾಡ್ತಾರೆ ಕೇಳೋಣ ಬನ್ನಿ. ಇಲ್ಲ, ವರ್ಷ ಆಟೋ ಸ್ಟ್ಯಾಂಡ್ ಅವರು, ನಮ್ಮ ದೊಡ್ಡನೆಕ್ಕೊಂದು ಆಟೋ ಸ್ಟ್ಯಾಂಡ್ ಅವರು ತುಂಬ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು 2ನೇ ವರ್ಷ ಅಣ್ಣ ಮುಂದು ಕುಂದಿರಿಸಿದು ಉತ್ಸವ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕನ್ನಡೋತ್ಸವ ಆರ್ಥಿಕ ಶುಭಾಶಯಗಳು. ಇದು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೇಳ್ತಿದ್ದಾರೆ. ಅದೇ ರೀತಿಯಾಗಿ ಇನ್ನು ಬಹಳಷ್ಟು ಮುಖಂಡರು ಈ ಒಂದು ಗಣರಾಜ್ಯೋತ್ಸವ ಬಗ್ಗೆ ಹೇಳ್ತಿದ್ದಾರೆ. ಸುನಿಲ್ ಕುಮಾರ್ ಅಂತ. ನಾವು ಪ್ರತಿ ವರ್ಷನೂ ಹಿಂಗೆ ಮಾಡೋದು. ಈ ವರ್ಷ ಈ ರೋಡು ಸ್ವಲ್ಪ ಇದಕ್ಕೆ ಸ್ವಲ್ಪ ಕಮ್ಮಿನೇ ಮಾಡಿದ್ವಿ. ಹೋದ ವರ್ಷ ತುಂಬ ಚೆನ್ನಾಗಿ ಮಾಡಿದ್ವಿ. ಅದು ವರ್ಷ 5-10 ವರ್ಷದಿಂದ ಇದೇ ಥರ ಗ್ರಾಮಸ್ಥರು, ನಾವು ಆಟೋ ಚಾಲಕರು ಎಲ್ಲ ಸೇರಿ, ಪ್ರತಿ ಊರು ಗ್ರಾಮಸ್ಥರು ಎಲ್ಲ ಪ್ರತಿ ಮನೆ ಸೇರಿ ಇದೇ ಥರ ಮಾಡ್ತಾ ಇದ್ದೀವಿ. ಮುಂದಕ್ಕೂ ಇದೇ ಥರ ಇರಲಿ ಅಂತ ನನ್ನ ಅಭಿಪ್ರಾಯ. ಇದು